ಆಪ್ಕಿ ಅದಾಲತ್ನಲ್ಲಿ ಪ್ರೊಡ್ಯೂಸರ್ ಡೈರೆಕ್ಟರ್ ಮಹೇಶ್ ಭಟ್ ಮೇಲೆ ಒಬ್ಬ ಗ್ಯಾಂಗ್ಸ್ಟರ್ ಆರೋಪ ಮಾಡಿದ್ದಾರೆ. ಇವರಿಗೆ ದಾವೂದ್ ಇಬ್ರಾಹಿಂ ಜೊತೆ ಸಂಬಂಧ ಇದೆ ಎಂದು. ಮಹೇಶ್ ಭಟ್ ಸಾಬ್, ಗ್ಯಾಂಗ್ಸ್ಟರ್ ರವಿ ಪೂಜಾರಿ ಅವರ ಆರೋಪ ಮತ್ತೆ ಅವರು ಬರೀ ಸಂಬಂಧ ಇದೆ ಅಂತ ಹೇಳಿಲ್ಲ. ಅವ್ರು ಹೇಳಿದ್ದೇನೆಂದ್ರೆ ಮಹೇಶ್ ಭಟ್ ದಾವೂದ್ ಇಬ್ರಾಹಿಂ ಮತ್ತೆ ಛೋಟಾ ಶಕೀಲ್ಗೋಸ್ಕರ ಕೆಲಸ ಮಾಡ್ತಾರೆ ಅಂತ. ನೋಡಿ, ಹಾಡು ಹಗಲೇ ನೀವು ಒಬ್ಬ ಒಳ್ಳೆಯ ವ್ಯಕ್ತಿಯ ಮನೆಗೆ ಬಂದು ಗುಂಡು ಹಾರಿಸ್ತೀರಾ. ಅದಾದ್ಮೇಲೆ ನೀವು ನ್ಯಾಷನಲ್ ಹುಕಪ್ಗೆ ಹೋಗಿ ಆ ವ್ಯಕ್ತಿನ ಅವಮಾನ ಮಾಡ್ತೀರಾ. ಇದನ್ನ ಹೇಳ್ತೀರಾ ಏನಂದ್ರೆ ಅವನು ಅಂಡರ್ವರ್ಲ್ಡ್ ಜೊತೆ ಕನೆಕ್ಟ್ ಆಗಿದ್ದಾನೆ, ದಾವೂದ್ ಇಬ್ರಾಹಿಂ ಜೊತೆ ಕನೆಕ್ಟ್ ಆಗಿದ್ದಾನೆ ಅಂತ. ಬರೀ ಇದಕ್ಕೋಸ್ಕರ ಏನಂದ್ರೆ ನಾನು ನಿರ್ಭಯವಾಗಿ ಮೈನಾರಿಟೀಸ್ನ ಇಶ್ಯೂಸನ್ನ ಈ ದೇಶದ ಮುಂದೆ ಪ್ರಸ್ತುತಪಡಿಸಿದ್ದೀನಿ. ಮತ್ತೆ ಇದೇ ಕಾರಣಕ್ಕೆ ಈ ವ್ಯಕ್ತಿ ನನಗೆ ಹೇಳ್ತಿದ್ದಾನೆ ನನಗೆ ಅಂಡರ್ವರ್ಲ್ಡ್ ಜೊತೆ ಕನೆಕ್ಷನ್ ಇದೆ ಅಂತ. ಆಗ ನನಗಿದ್ರ ಅವಶ್ಯಕತೆ ಇದೆ ಅಂತ ಅನ್ನಿಸ್ಲಿಲ್ಲ. ನಾನು ಈ ವ್ಯಕ್ತಿಗೆ ಯಾರು ಹೊರದೇಶದಲ್ಲಿ ಇದ್ದಾನೋ, ಯಾರು ನನ್ನ ಮೇಲೆ ಏನು ಹೇಳ್ದೆ ಗುಂಡ್ ಹಾರಿಸ್ತಾನೋ, ಮತ್ತೆ ಆಮೇಲೆ ಈ ರೀತಿ ಆರೋಪ ಮಾಡೋ ವ್ಯಕ್ತಿಗೆ ಸ್ಪಷ್ಟನೆ ನೀಡೋ ಅಗತ್ಯ ಇಲ್ಲ. ಯಾಕಂದ್ರೆ ಈ ಜನತೆ ಇಲ್ಲಿ ಕೂತಿದ್ದಾರೆ. ನಾನು ಇವ್ರಿಗೆ ಹೇಳ್ತೇನೆ, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಮತ್ತೆ ಕೇಳಿ ನಿಮ್ಮ ಮನ್ಸನ್ನ ಏನು ಉತ್ತರ ಬರುತ್ತೆ ಅಂತ. ಯಾಕಂದ್ರೆ ನನಗೆ ಇವರ ಮನಸ್ಸುಗಳ ಮೇಲೆ ವಿಶ್ವಾಸ ಇದೆ, ನನಗೆ ಇವರ ಕಣ್ಣುಗಳ ಮೇಲೆ ನಂಬಿಕೆ ಇದೆ. ಏನಂದ್ರೆ ಇವರ ಕಣ್ಣುಗಳಲ್ಲಿ ಆ ಶಕ್ತಿ ಇದೆ. ನನ್ನ ರೋಮದಲ್ಲೂ ಇಣುಕಿ ನೋಡ್ಲಿ. ಏನಂದ್ರೆ ಈ ವ್ಯಕ್ತಿ ನಿಮಗೆ ಆಂಟಿ ನ್ಯಾಷನಲ್ ಅಂತ ಅನ್ಸ್ತಾನ? ಏನ್ ಈ ವ್ಯಕ್ತಿ ನಿಮ್ಗೆ ಅಂಡರ್ ವರ್ಲ್ಡ್ ಅವನು ಅಂತ ಅನಿಸ್ತಾನ? ನಾನು ಧೈರ್ಯ ಮಾಡಿ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನನ್ನ ಜೀವನ ಒಂದು ತೆರೆದ ಪುಸ್ತಕದ ತರ. ನಾನು ಇಲ್ಲಿವರೆಗೂ ಏನನ್ನೂ ಮುಚ್ಚಿಟ್ಟಿಲ್ಲ. ಮತ್ತೆ ಇದು ನಿಮ್ಮ ಕರ್ತವ್ಯ, 100 ಕೋಟಿ ಹಿಂದೂಸ್ತಾನಿಗಳ ಕರ್ತವ್ಯ. ಏನಂದ್ರೆ ನೀವೊಬ್ಬ ಲಾ ಅಬೈಡಿಂಗ್ ಕರೇಜಿಯಸ್ ಹಿಂದೂಸ್ತಾನಿನ ರಕ್ಷಣೆ ಮಾಡಬೇಕು ಅಂತ. ಆದ್ರೆ ಭಟ್ ಸಾಬ್, ಸತ್ಯ ಏನಂದ್ರೆ ಯಾವಾಗ ನಿಮ್ಮ ಮುಖಾಮುಖಿ ಮಾತುಕತೆ ಆಯ್ತೋ ಆ ವ್ಯಕ್ತಿ ಜೊತೆ, ಅವನು ನಿಮ್ಮ ಕಣ್ಣುಗಳಲ್ಲಿ ಕಣ್ಣಿಟ್ಟು ನೋಡಕ್ಕೆ ಆಗ್ತಿರ್ಲಿಲ್ಲ. ಆದ್ರೆ ಅವನು ಏನಂತ ಹೇಳ್ದ ಅಂದ್ರೆ ನನ್ನ ಹತ್ರ ಇದ್ರ ಬಗ್ಗೆ ಪಕ್ಕಾ ಮಾಹಿತಿ ಇದೆ. ಮಹೇಶ್ ಭಟ್ಗೆ ದಾವೂದ್ ಇಬ್ರಾಹಿಂ ಜೊತೆ ರಿಲೇಷನ್ ಇದೆ ಅಂತ. ಮಹೇಶ್ ಭಟ್ ದಾವೂದ್ ಇಬ್ರಾಹಿಂಗೋಸ್ಕರ ಕೆಲಸ ಮಾಡ್ತಾರೆ ಅಂತ. ರಜತ್ಜಿ, ಒಂದ್ ವೇಳೆ ಅವ್ರ ಹತ್ರ ಇದ್ರೆ ನಾನು ಅವರ ಕೈ ಮುಗಿತೀನಿ. ಒಂದ್ ವೇಳೆ ರವಿ ಪೂಜಾರಿ ಸಾಬ್, ಒಂದ್ ವೇಳೆ ನೀವು ಈ ಪ್ರೋಗ್ರಾಮ್ ನೋಡ್ತಾ ಇದ್ರೆ ನಾನ್ ನಿಮಗ್ ಕೈ ಮುಗಿತೀನಿ. ಏನಂದ್ರೆ ಆ ಸಾಕ್ಷಿಗಳನ್ನ ನೀವು ಹಿಂದೂಸ್ತಾನದ ಇಂಟೆಲಿಜೆನ್ಸ್ ಏಜೆನ್ಸಿಗೆ ಕೊಡಿ, ಹಿಂದೂಸ್ತಾನದ ಜನರ ಮುಂದೆ ತಗೊಂಡ್ ಬನ್ನಿ. ಮತ್ತೆ ಆಮೇಲೆ ಸತ್ಯಾಸತ್ಯತೆ ಏನು ಅನ್ನೋದು ಗೊತ್ತಾಗತ್ತೆ. ಅದ್ರಲ್ಲೇನಿದೆ, ಇದಕ್ಕೆ ಉತ್ತರ ಪೊಲೀಸ್ ಅವ್ರು ಕೊಡ್ಬೇಕು. ಪೊಲೀಸ್ ಅವ್ರು ಏನಿದ್ದಾರೆ, ನಿಮ್ಮ ಇಂಟೆಲಿಜೆನ್ಸ್ ಬ್ಯೂರೋ ಇದೆ, ನಿಮ್ಮ CBI ಇದೆ, ನಿಮ್ಮ ರಾ ಇದೆ, ನಿಮ್ಮ ಪೊಲೀಸ್ ಆಫೀಸರ್ಸ್ ಇದ್ದಾರೆ. ಯಾಕೆ ಅವ್ರಿಗೆ ಗೊತ್ತಿಲ್ವಾ? ಒಂದು ನನ್ ಮನ್ಸಿಗೆ ಗೊತ್ತು, ನನ್ನ ಕನೆಕ್ಷನ್ ಇದೆ ಅಂಡರ್ವರ್ಲ್ಡ್ ಜೊತೆ, ಇಲ್ಲ ಪೊಲೀಸಿಗೆ ಗೊತ್ತು. ಆದ್ರೆ ಭಟ್ ಸಾಬ್, ಪೊಲೀಸ್ ಅಂತೂ ನಿಮ್ಮ ಡಿಫೆನ್ಸ್ನಲ್ಲಿ ಇಲ್ಲ. ನಿಮ್ಮ ಕಚೇರಿ ಮೇಲೆ ಗುಂಡು ಹಾರಿಸ್ಲಾಯ್ತು. ಒಬ್ಬ ವ್ಯಕ್ತಿ ಬಂದು ಗುಂಡು ಹಾರಿಸಿ ಅಲ್ಲಿಂದ ಮಾಯ ಆಗೋದ, ಧಮ್ಕಿ ಹಾಕಿ ಹೊರಟೋದ. ಮತ್ತೆ ಇದೇ ಅಲ್ವಾ ತಾಕತ್ತು ಗ್ಯಾಂಗ್ಸ್ಟರ್ದು. ನಿಮ್ಮ ಮನಸ್ಸಿನಲ್ಲಿ ಅವನು ಭಯ ಹುಟ್ಟಿಸಿದಾನೆ. ಏನಂದ್ರೆ ನಾನು ಯಾವಾಗ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ನಿಮ್ಮ ಮೇಲೆ ಗುಂಡು ಹಾರಿಸ್ಬಲ್ಲೆ ಅಂತ. ನೋಡಿ, ಭಯನ ಹುಡ್ಸೋದ್ರಲ್ಲಂತೂ ಅವನು ಖಂಡಿತ ಫೇಲ್ ಆಗಿದ್ದಾನೆ. ಹೌದು, ಗುಂಡು ಹೊಡಿಲಿ, ಹೊಡೆದು ನನ್ನ ಮುಗಿಸ್ಬಿಡ್ಬೋದು. ಆದ್ರೆ ಒಂದ್ ವೇಳೆ ಅವನು ಉದ್ದೇಶ ಏನಾಗಿತ್ತು, ಅವನು ನನ್ನನ್ನ ಹೆದರ್ಸಿ ಒಂದು ಹೆದರ್ಕೊಂಡ ನಾಯಿ ತರ ಯಾವುದೋ ಮೂಲೆಯಲ್ಲಿ ಔದ್ಕೊಳ್ಳೋಕೆ ಒತ್ತಡ ಹಾಕೋದು. ಆಗ ನಾನು ಅವ್ರಿಗೆ ಹೇಳ್ತೀನಿ, ನಾನು ಹೆದರ್ಕೊಂಡಿಲ್ಲ, ನೀವು ನನ್ನಿಂದ ನನ್ನ ಪ್ರಾಣ ತಗೋಬೋದು. ಒಂದ್ ವೇಳೆ ಅಮಾಯಕರಿಗಾಗಿ ಮಾತಾಡೋದು, ಅದರ ಪರಿಣಾಮ ಇದೇ ಆಗುತ್ತೆ ಅಂದ್ರೆ ನೀವು ನನ್ನ ಪ್ರಾಣ ತೆಗಿತೀನಿ ಅಂತ ಧಮ್ಕಿ ಹಾಕ್ತೀರಾ ಅಂದ್ರೆ ನಾಳೆ ಯಾಕೆ ಇವತ್ತೇ ಗುಂಡು ಹೊಡಿರಿ. ಆದ್ರೆ ಭಟ್ ಸಾಬ್, ಪೊಲೀಸ್ ಒಂದ್ಸಲ ಕೂಡ ಇದನ್ನ ಹೇಳಿಲ್ಲ. ಏನಂದ್ರೆ ಹೌದು, ನಮ್ಮ ಹತ್ರ ಮಾಹಿತಿ ಇದೆ, ಮಹೇಶ್ ಭಟ್ ಅವ್ರಿಗೆ ಯಾವುದೇ ಅಂಡರ್ವರ್ಲ್ಡ್ ಕನೆಕ್ಷನ್ ಇಲ್ಲ ಅಂತ. ಮಹೇಶ್ ಭಟ್ ಅವರ ಇಮೇಜ್ ಕ್ಲೀನ್ ಆಗಿದೆ, ಶುದ್ಧವಾಗಿದೆ ಅಂತ. ರಜತ್ಜಿ, ನನಗೆ ಪೊಲೀಸಿಂದನೂ ಸರ್ಟಿಫಿಕೇಟ್ ಬೇಡ, ನನಗೆ ಈ ದೇಶದ ಯಾವುದೇ ದೊಡ್ಡ ಲೀಡರಿಂದನೂ ಸರ್ಟಿಫಿಕೇಟ್ ಬೇಡ. ನಾನು ಇಲ್ಲಿ ಜನರ ಮುಂದೆ ಗೋಗರಿಯಲ್ಲ. ಏನಂದ್ರೆ ನಂಗೆ ಸರ್ಟಿಫಿಕೇಟ್ ಕೊಡಿ. ಏನಂದ್ರೆ ನೋಡಿ, ಈ ಗ್ಯಾಂಗ್ಸ್ಟರ್ ಏನಿದಾನೆ ನನ್ ಮೇಲೆ ಆರೋಪ ಮಾಡ್ತಿದ್ದಾನಲ್ಲ, ಏನಂದ್ರೆ ನಾನು ಅಂಡರ್ವರ್ಲ್ಡ್ ಜೊತೆ ಕನೆಕ್ಟ್ ಆಗಿದ್ದೀನಿ ಅಂತ, ಖುದಾ ಸಾಕ್ಷಿಯಾಗಿ ನನಗೆ ಸರ್ಟಿಫಿಕೇಟ್ ಕೊಡಿ. ನನ್ನ ಮನಸ್ಸು, ನನ್ನ ರೋಮ ಈಗ ಹೇಳ್ತಿದೆ ಏನಂದ್ರೆ ನಾನೇನು ಅಂತ. ಒಂದ್ ವೇಳೆ ನೀವು ಇದನ್ನ ನೋಡಿದ ಮೇಲೂ ಕಾಣಿಸ್ತಿಲ್ಲ ಅಂತಂದ್ರೆ ಇದು ನಿಮ್ಮ ದುರದೃಷ್ಟ. ನಾನು ಅದನ್ನೇ ಪುನಃ ಹೇಳ್ತಿದ್ದೀನಿ. ಏನಂದ್ರೆ ನಿಮ್ ಶೋನಲ್ಲೇ ಸ್ವಲ್ಪ ಹೊತ್ತು ಮುಂಚೆ ಹೇಳಿದ್ನಲ್ಲ, ಏನಂದ್ರೆ ನಾನು ಕುರುಡರ ಊರಲ್ಲಿ ಕನ್ನಡಿ ಮಾರೋಕೆ ಹೊರಟಿದ್ದೀನಿ. ಇದು ನನ್ನ ಕೆಟ್ಟ ಹಣೆ ಬರಹ. ಭಟ್ ಸಾಬ್, ಒಂದ್ ವೇಳೆ ಸ್ಪೆಸಿಫಿಕ್ ಆರೋಪದ ಬಗ್ಗೆ ಮಾತಾಡೋದಾದ್ರೆ ತುಂಬಾ ಹೊತ್ತು ರವಿ ಪೂಜಾರಿ ಅವರ ಜೊತೆ ನಾವು ಮಾತಾಡಿದ್ವಿ, ಗ್ರಿಲ್ ಮಾಡಿದ್ವಿ. ಆ ಗ್ಯಾಂಗ್ಸ್ಟರ್ ನಮಗ್ ಗೊತ್ತಿಲ್ಲ ಅವನು ಎಲ್ಲಿದ್ದಾನೆ ಅಂತ, ಎಲ್ಲಿಂದ ಮಾತಾಡ್ತಿದ್ದ ಅಂತ. ಆದ್ರೆ ಏನ್ ಹೇಳ್ದ ಅಂತಂದ್ರೆ ನೀವು ಮಾಜಿದ್ ಮೆನನ್ ಅವರ ಜೊತೆಗಿದ್ದೀರಾ ಅಂತ. ಅವರು ಡಿಫೆಂಡ್ ಮಾಡ್ತಾರೆ ಅಂಡರ್ವರ್ಲ್ಡ್ ವ್ಯಕ್ತಿಗಳನ್ನ ಕೋರ್ಟ್ಗಳಿಗೆ ಹೋಗಿ. ಏನು ನೀವು ಈ ಪ್ರಶ್ನೆನ ಶ್ರೀರಾಮ್ ಜೆಠ್ಮಲಾನಿ ಅವ್ರ ಹತ್ರ ಕೇಳ್ತೀರಾ? ಏನಂದ್ರೆ
ಯಾವಾಗ ಇವ್ರು ಅವರನ್ನ ಡಿಫೆಂಡ್ ಮಾಡ್ತಾರೋ ಯಾರನ್ನ ದೇಶದ್ರೋಹಿಗಳು ಅಂತಾರೆ ಅಂತವ್ರನ್ನ, ಯಾರ ಮೇಲೆ ಆರೋಪ ಇರುತ್ತೆ ಕ್ರಿಮಿನಲ್ಸ್ ಅಂತ, ಇಲ್ಲ ಅಲ್ವಾ? ಈ ಪ್ರಶ್ನೆನ ನೀವು ಇವ್ರನ್ನ ಯಾಕೆ ಕೇಳ್ತಿದ್ದೀರಾ? ಯಾಕಂದ್ರೆ ಇವರು ಒಂದು ಮೈನಾರಿಟಿ ಕಮ್ಯುನಿಟಿಗೆ ಬಿಲಾಂಗ್ ಆಗ್ತಾರೆ ಅಂತನಾ? ಮತ್ತೆ ಎರಡನೇ ವಿಷಯ ಅಂದ್ರೆ, ಅಲಿಗೇಷನ್ ಆಧಾರದ ಮೇಲೆ ನೀವು ಆ ವ್ಯಕ್ತಿಗಳನ್ನ ಕ್ರಿಮಿನಲ್ ಅಂತ ಅನ್ಕೊಳಕ್ ಆಗಲ್ಲ ಯಾರ ಮೇಲೆ ನೀವು ಆರೋಪ ಮಾಡಿದಿರೋ ಅವರನ್ನ. ದೇಶದಲ್ಲಿ ನಾವು ಸಿವಿಲೈಸ್ಡ್ ಆಗಿದ್ದೀವಿ ಅಂತ ಹೇಳ್ಕೊತೀವಿ. ಎಲ್ಲಿಯವರೆಗೆ ಕೋರ್ಟ್ನ ಪೂರ್ತಿ ಪ್ರೊಸೆಸಸ್ ಮುಗಿಯಲ್ವೋ ನಿಮಗೆ ಯಾವುದೇ ಅಧಿಕಾರ ಇಲ್ಲ ಆ ವ್ಯಕ್ತಿನ ಕ್ರಿಮಿನಲ್ ಅಂತ ಕರೆಯೋದಕ್ಕೆ. ನೋಡಿ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದ ಲಕ್ಷ ಪ್ರಯತ್ನಗಳ ನಂತರ ಕೂಡ ಇವತ್ತು ಸದ್ದಾಂ ಹುಸೇನ್ ಮೇಲೆ ಟ್ರಯಲ್ ನಡೀತಾ ಇದೆ. ಎಲ್ಲಿವರೆಗೆ ಆ ಟ್ರಯಲ್ನ ಪ್ರೊಸೆಸಸ್ ಮುಗಿಯೋದಿಲ್ವೋ ನೀವು ಅವರನ್ನ ಅಪರಾಧಿ ಅಂತ ಕರೆಯೋಕೆ ಆಗೋದಿಲ್ಲ. ಇದೇ ಒಂದು ಸಿವಿಲೈಸ್ಡ್ ಸೊಸೈಟಿ ಮತ್ತು ಕ್ರಿಮಿನಲ್ ಸೊಸೈಟಿಗೆ ಇರೋ ವ್ಯತ್ಯಾಸ. ಅವರ ಅಬ್ಜೆಕ್ಷನ್ ಏನಂದ್ರೆ, ಯಾವಾಗ ಮಾಜಿದ್ ಮೆನನ್ ಮೇಲೆ ಗುಂಡು ಹಾರಿಸಲಾಯ್ತು ಆಗ ಅವರ ಮನೆಗೆ ಹೋದವರಲ್ಲಿ ಮೊದಲನೆಯವರು ನೀವಾಗಿದ್ರಿ ಅಂತ. ಅದಕ್ಕೆ ನಾನೇನ್ ಮಾಡ್ಲಿ? ನನ್ನ ಅಣ್ಣನ ಮೇಲೆ ಅದು ಹಲ್ಲೆ ಆದ್ರೆ ನಾನು ಹೋಗ್ಬಾರ್ದಾ? ಆ ಸಂಸ್ಕಾರಗಳನ್ನ ನಾನು ಹೇಗೆ ಕಿತ್ಬಿಸಾಕ್ಲಿ? ಯಾವಾಗ ನಮ್ಮವರನ್ನ ನಾನು ಕಷ್ಟದಲ್ಲಿ ನೋಡ್ತೀನೋ ಆಗ ಹೋಗಿ ಅವರ ಕಣ್ಣೀರ್ ಒರೆಸ್ತೀನಿ. ನಾನ್ ಹೋಗಿ ಅವರ ಮಕ್ಕಳ ಕೈ ಹಿಡ್ಕೊಂಡು ಹೇಳ್ತೀನಿ ಏನಂದ್ರೆ ನೀವು ಒಬ್ಬಂಟಿ ಅಲ್ಲ. ಆ ಸಮಯದಲ್ಲಿ ನಾನು ನನ್ನ ಅತ್ತಿಗೆ ಕೂಡ ಹೇಳ್ತೀನಿ ನನ್ನ ನೆರಳು ಈಗ್ಲೂ ನಿಮ್ಮೇಲಿದೆ. ನಾನೇನಾದ್ರೂ ಕ್ರಿಮಿನಲ್ ಆಕ್ಷನ್ ಮಾಡದ್ನಾ? ನಮ್ಮ ದೇಶದ ಆಸ್ತಿ ಇದು. ಏನಂದ್ರೆ ನಾವು ಇನ್ನೊಬ್ರಿಗೆ ಸಾಥ್ ಕೊಡ್ತೀವಿ ಕೆಟ್ಟ ಸಮಯದಲ್ಲಿ. ನಾನು ಅದನ್ನೇ ಮಾಡ್ದೆ. ಈ ದೇಶದ ಸಂಸ್ಕೃತಿ ಅದು. ನಾನು ಆ ಸಂಸ್ಕೃತಿಯನ್ನ ಪಾಲಿಸಿದ್ದೀನಿ. ಹಾಗಾದ್ರೆ ಅದಕ್ಕೆ ನೀವು ನನ್ನ ಕ್ರಿಮಿನಲ್ ಅಂತೀರಾ? ಅವರ ಹೇಳಿಕೆ ಏನಂದ್ರೆ, ಯಾವ ವ್ಯಕ್ತಿ ಗ್ಯಾಂಗ್ಸ್ಟರ್ನ ಕಾಪಾಡ್ತಾನೆ, ಈ ಅಂಡರ್ ವರ್ಲ್ಡ್ ವ್ಯಕ್ತಿಗಳನ್ನ ಕಾಪಾಡೋ ಕೆಲಸ ಮಾಡ್ತಾನೆ, ಅವನು ದೇಶಭಕ್ತ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ರಜತ್ಜಿ, ಯಾವ ವ್ಯಕ್ತಿಯ ಹತ್ರ ಮುಚ್ಚಿಡೋಕೆ ಏನಾದ್ರೂ ಇರುತ್ತೆ ಅಲ್ವಾ, ಅವನು ಈ ರೀತಿ ಎದೆ ತಟ್ಕೊಂಡು ಮಾತಾಡೋದಿಲ್ಲ. ಯಾರ ಹತ್ರ ಮುಚ್ಚಿಡೋಕೆ ಏನಾದ್ರೂ ಇರುತ್ತಲ್ಲ ಅಂತವ್ರು ತಮ್ಮ ಮನೆಯಿಂದ ಆಚೆನೆ ಬರೋದಿಲ್ಲ. ಆ ವ್ಯಕ್ತಿಗಳು ನಮ್ಮ ಕಡೆ ವ್ಯಕ್ತಿಗಳ ತರ. ಅವ್ರ ಹತ್ರ ಮುಚ್ಚಿಡೋಕೆ ಬಹಳ ವಿಷಯಗಳಿವೆ. ಅಂಡರ್ ವರ್ಲ್ಡ್ ನ ಹೆಸರು ಕೇಳಿದ್ರೆ ಸಾಕು ಅವರು ಭಯ ಬೀಳ್ತಾರೆ. ಏನಾದ್ರೂ ಅಂಡರ್ ವರ್ಲ್ಡ್ ನ ಬಗ್ಗೆ ಮಾತು ಬಂದ್ರೆ ನಾನು ಯಾವಾಗ್ಲೂ ಮುಂದೆ ಬಂದು ಧ್ವನಿ ಎತ್ತಿದ್ದೀನಿ. ಒಂದ್ ವೇಳೆ ನಾನು ಯಾರಿಗಾದ್ರೂ ಸಾಥ್ ಕೊಟ್ಟಿದ್ರೆ ಅದು ನೇರವಾಗಿ ಕೊಟ್ಟಿದ್ದೀನಿ. ನನ್ನ ಹತ್ರ ಮುಚ್ಚಿಡೋಕೆ ಏನೂ ಇಲ್ಲ. ನನ್ನ ಧೈರ್ಯ, ನನ್ನ ಈ ಶ್ರದ್ಧೆ, ನನ್ನ ಈ ನೇರವಾದ ಮಾತುಗಳು, ಅದಕ್ಕೆ. ಯಾಕಂದ್ರೆ ನನ್ನ ಹತ್ರ ಮುಚ್ಚಿಡೋಕೆ ಏನೂ ಇಲ್ಲ. ನಾನು ಬರಿಗೈಯಲ್ಲಿ ಮಾರುಕಟ್ಟೆಯಲ್ಲಿ ನಿಂತಿದ್ದೀನಿ. ನನ್ನ ಜೀವನ ಒಂದು ತೆರೆದ ಪುಸ್ತಕ ತರ. ಯಾವಾಗ ಯಾರಿಗಾದ್ರೂ ಇಣುಕಿ ನೋಡ್ಬೇಕು ಅನ್ಸುತ್ತೋ ನೋಡ್ಕೋಬಹುದು. ನಿಮ್ ಮಾತಲ್ಲಿ ಸುಭಾಷ್ ಚಂದ್ರ ಬೋಸರ ತೇಜಸ್ ಇದೆ, ಪರಶುರಾಮನ ಶಕ್ತಿ ಇದೆ. ಆದ್ರೆ ನಮ್ಮಲ್ಲಿರೋ ವಾತಾವರಣ ಹೇಗಿದೆ ಅಂದ್ರೆ, ಏಕಲವ್ಯನ ಹೆಬ್ಬೆರಳನ್ನ ಕತ್ತರಿಸಲಾಗುತ್ತೆ, ಕರ್ಣನ ಕವಚ ಕುಂಡಲ ಕಸಿಯಲಾಗುತ್ತೆ. ನಾವೆಲ್ಲರೂ ನಿಮ್ ಜೊತೆಗಿದ್ದೀವಿ. ನೋಡಿ, ನೀವು ಈ ರೀತಿ ಹೇಳಿದೆ ನನ್ನ ಸಂಪಾದನೆ. ನಾನು ಇದನ್ನೇ ನಿರೀಕ್ಷೆ ಮಾಡ್ತಿದ್ದೆ ನನ್ನ ಜನರಿಂದ. ಏನಂದ್ರೆ ನನ್ನ ಗುಣದ ಪ್ರೂಫ್ ನಿಮ್ಮ ಮನಸ್ಸಿಂದ ಎಲ್ಲಿವರೆಗೆ ನನಗೆ ಸಿಗಲ್ವೋ ನಾನು ಇರೋದ್ರಲ್ಲಿ ಅರ್ಥನೇ ಇಲ್ಲ. ನಾನು ಯಾವುದೇ ಬೀದಿಲಿ ಹೋಗೋ ಗ್ಯಾಂಗ್ಸ್ಟರ್ ಅಥವಾ ಪೊಲೀಸ್ ಅಧಿಕಾರಿಗಳಿಂದ ಅಥವಾ ಪೊಲಿಟಿಷಿಯನ್ನಿಂದ ನನ್ನ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅನ್ನ ಕೇಳಲ್ಲ. ಜನರ ಮನಸ್ಸೊಳಗೆ ಅದನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇದೆ. ನಿಮ್ಮ ಕಣ್ಣಲ್ಲಿ ಆ ಸಾಮರ್ಥ್ಯ ಇದೆ. ಏನಂದ್ರೆ ನೀವು ನನ್ನ ಮೇಲೆ ಒಂದು ದೃಷ್ಟಿ ಇಟ್ಟು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಏನಂದ್ರೆ ಈ ವ್ಯಕ್ತಿಯ ಕ್ಯಾರೆಕ್ಟರ್ ಏನು ಅಂತ, ಇವನಿಗೆ ಸಂಬಂಧ ಇದೆಯಾ ಇಲ್ವಾ ಅಂತ. ನೀವು ಉತ್ತರ ಕೊಟ್ರಿ, ನಾನ್ ಗೆದ್ದಾಯ್ತು. ಥ್ಯಾಂಕ್ ಯು. ಬಟ್ ಸಾಬ್, ನೀವು ನಿಮ್ಮ ಗೆಲುವನ್ನ ಒಪ್ಕೊಳ್ಳೋ ಮುಂಚೆ ನಾನು 2-3 ಪ್ರಶ್ನೆಗಳನ್ನ ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ಕೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ನಿಮ್ಮ ಜೀವನದಲ್ಲಿ ಯಾವಾಗಾದ್ರೂ ದಾವೂದ್ ಇಬ್ರಾಹಿಂ, ಛೋಟಾ ಶಕೀಲ್ ಅಥವಾ ಇವರ ಯಾವ್ದಾದ್ರೂ ಗ್ಯಾಂಗ್ನ ಮೆಂಬರ್ ಜೊತೆ ಭೇಟಿಯಾಗಿದ್ದೀರಾ? ಯಾವತ್ತೂ ಇಲ್ಲ. ನೀವ್ ಯಾವಾಗಾದ್ರೂ ಫೋನಲ್ಲಿ ಮಾತಾಡಿದ್ದೀರಾ ದಾವೂದ್ ಇಬ್ರಾಹಿಂ ಜೊತೆ, ಅನೀಸ್ ಇಬ್ರಾಹಿಂ ಜೊತೆ, ಛೋಟಾ ಶಕೀಲ್ ಜೊತೆ? ಇಲ್ಲ. ಅಂಡರ್ ವರ್ಲ್ಡ್ ಪ್ರಪಂಚದ ಯಾವುದೇ ವ್ಯಕ್ತಿ ಜೊತೆ ನಿಮಗೆ ಯಾವತ್ತೂ ಯಾವ ಕಾಂಟ್ಯಾಕ್ಟ್ ಕೂಡ ಇರ್ಲಿಲ್ವಾ? ಅಬೂ ಸಲೀಂ ನನಗೆ ಫೋನ್ ಮಾಡಿದ್ದ. ಅವನು ಹೇಳ್ದ, ಭಾಯ್, ನಾವು ಯಾವಾಗ ಹೆದರಿಸ್ತೀವೋ ಧಮ್ಕಿ ಹಾಕ್ತೀವೋ ಫಿಲ್ಮ್ನವ್ರಿಗೆ ಮತ್ತವರು ದುಡ್ಡು ಕೊಡೋಕೆ ಒಪ್ಕೋತಾರೆ, ಆಗ ನೀವ್ಯಾಕೆ ಅವರನ್ನ ಪೊಲೀಸರ ಹತ್ರ ಕಳಿಸ್ತೀರಾ ಅಂತ. ಆಗ ನಾನ್ ಹೇಳ್ದೆ, ನೋಡು, ನಮ್ಮ ತಾಯಿ ಹೇಳಿದ್ರು ಏನಂದ್ರೆ ಪಕ್ಕದ ಮನೆಗೆ ಕಳ್ಳರು ಬಂದ್ರೆ ತಕ್ಷಣ ಪೊಲೀಸರಿಗೆ ಫೋನ್ ಮಾಡು ಅಂತ. ನಾನು ಅದನ್ನೇ ಹೇಳ್ತಿದ್ದೀನಿ, ಮಾಡ್ತಿದ್ದೀನಿ. ಯಾವ್ದು ನಮ್ಮ ಸಂಸ್ಕಾರದಲ್ಲಿದೆಯೋ ಅದನ್ನ. ಅವಾಗವನು ನಕ್ಬಿಟ್ಟ. ಅವನು ನನ್ಗೆ ಫೋನ್ ಮಾಡಿದ್ದು ಹೆದರ್ಸೋಕೆ, ಧಮ್ಕಿ ಹಾಕೋಕಲ್ಲ. ಅವನು ಹೇಳ್ದ, ನೋಡಿ, ನೀವು ನಮ್ಗೆ ಹೇಳಿ ನಾವು ಬಿಟ್ಬಿಡ್ತೀವಿ, ಆದ್ರೆ ಪೊಲೀಸರ ಹತ್ರ ಮಾತ್ರ ಕಳಿಸ್ಬಿಡಿ. ಯಾಕಂದ್ರೆ ಆಮೇಲೆ ನಮ್ಮ ಕಾಂಪಿಟೇಷನ್ ಶುರುವಾಗುತ್ತೆ, ಆಮೇಲೆ ಆ ವ್ಯಕ್ತಿನ ಮುಗಿಸ್ಬಿಡ್ತೀವಿ, ನೀವು ಕಾಪಾಡ್ಬೇಕು ಅನ್ಕೊಂಡವ್ರನ್ನ. ಮತ್ತೆ ಈ ವಿಷಯನ ನಾನು ತಕ್ಷಣ ಪೊಲೀಸಿಗೆ ಹೇಳ್ದೆ. ಅವ್ನು ನನಗೆ ಹೆದರ್ಸ್ಲಿಲ್ಲ, ಧಮ್ಕಿ ಹಾಕ್ಲಿಲ್ಲ, ಬರೀ ಇಷ್ಟ ಹೇಳ್ದ, ಏನಂದ್ರೆ ಪೊಲೀಸರ ಹತ್ರ ನಿಮ್ ಕಡೆಯವ್ರನ್ನ ಕಳಿಸ್ಬೇಡಿ ಅಂತ.